अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्य वन्दे वेदान्तदेशिकम्। लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। मातापिता युवतिस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वयपट्टनहात श्रीभक्तिसारकुलशेखर योगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। சீரொன்னுதோப்புல் திருவேங்கடமுடையான் பாரொன்னு சொன்ன பழமொழியுள் ஓரொன்னு தானே அமையாதோ தாரணியில் வாழ்வார்க்கு வானேரப்பும் அளவம் வாழ்வு. ஸ்ரீமதே நிகமாந்த மகாதேசிகாய நமಃ. ವೇದಾಂತ ದೇಶಿಕರ ರಹಸ್ಯ ಗ್ರಂಥಗಳು, ಅವುಗಳಲ್ಲಿ ಇಂದು ಅಂಜಲಿ ವೈಭವ ಅನ್ನೋದನ್ನ ತಗೋಣ. ಅಂಜಲಿ ವೈಭವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಸ್ವಚ್ಛಂದಂ ಅನಂತ ನರಸಿಂಹದಾಸ ಅಂತ ಬರೆದಿದ್ದಾರೆ. ವಿಶಿಷ್ಟಾದ್ವೈತ ದರ್ಶನ ಸ್ಥಾಪನಾಚಾರ್ಯರಾದಂತಹ ಭಗವದ್ ರಾಮಾನುಜರ ದರ್ಶನಕ್ಕೆ ಕೋಟೆಯನ್ನು ಕಟ್ಟಿ ಅನ್ಯಮತೀಯರು ಯಾರು ಈ ದರ್ಶನದ ಬಗ್ಗೆ ಯಾವ ಒಂದು ಆಕ್ಷೇಪಣೆಯನ್ನು ಮಾಡಲಾಗದಂತೆ ನಮ್ಮ ದರ್ಶನ ಸಂರಕ್ಷಕರಾದಂತಹ ಶ್ರೀಮನ್ ನಿಗಮಾಂತ ಮಹಾದೇಶಿಕರು ನಮ್ಮ ದರ್ಶನದ ನಾನಾ ವಿಷಯಗಳನ್ನು ಆಧರಿಸಿ ಸುಮಾರು 120 ಗ್ರಂಥಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ರಹಸ್ಯ ಗ್ರಂಥಗಳೆಂದು ಪ್ರಸಿದ್ಧವಾದದ್ದು 32 ಪ್ರತಿರತ್ನಗಳು ತಮಿಳು ಮತ್ತು ಸಂಸ್ಕೃತ ಮಿಶ್ರವಾದ ಮಣಿಪುರವಾಡ ಭಾಷೆಯಲ್ಲಿ ರಚಿಸಿದೆ. ಈ ಕೃತಿರತ್ನಗಳ ಮಧುವನ್ನ ಕರ್ನಾಟಕ ಜನ ಸವಿಲಿ ಎಂದು ಈ ಕೃತಿಗಳನ್ನ ಕನ್ನಡ ಭಾಷೆಯಲ್ಲಿ ಭಾಷಾಂತರಿಸಿ ಕನ್ನಡ ಲಿಪಿಯ ಮೇಲುದರಣೆ ಪ್ರಕಟಿಸಬೇಕು ಎಂಬ ಹೆಬ್ಬಯಕೆಯಿಂದ ದಾಸನ ಈ ಕೆಲಸದಲ್ಲಿ ನಿರತನಾಗಿ ಈಗಾಗಲೇ ಸಂಪ್ರದಾಯ ಪರಿಶುದ್ಧಿ, ಪ್ರಧಾನ ಶತಕ, ಸಾರ ಸಂಗ್ರಹ ಮತ್ತು ರಹಸ್ಯ ಶಿಖಾಮಣಿ ಎಂಬ 4 ಕೃತಿಗಳನ್ನು ಪ್ರಕಾಶಪಡಿಸಿಯಾಗಿದೆ. ಪ್ರಕೃತ ಆಚಾರ್ಯರ ಅಂಜಲಿ ವೈಭವ ಮತ್ತು ಉಪಕಾರ ಸಂಗ್ರಹ ಎಂಬ 2 ಕೃತಿರತ್ನಗಳು ಈ ಗ್ರಂಥದಲ್ಲಿ ಕನ್ನಡ ಅನುವಾದದೊಡನೆ ಪ್ರಕಟಿಸಲ್ಪಟ್ಟಿದೆ. ಸಂಪ್ರದಾಯ ಶ್ರದ್ಧೆಯುಳ್ಳವರಲ್ಲೂ ಈ ಗ್ರಂಥವನ್ನು ಕೊಂಡುಕೊಂಡು ಓದಿ ಗ್ರಂಥಗಳ ರುಚಿಯನ್ನು ಸವಿದು ಆಚಾರ್ಯರ ಕೃಪೆಗೆ ಪಾತ್ರರಾದರೆ ದಾಸನ ಸಾರ್ಥಕ. ಈ ಗ್ರಂಥ ರಕ್ಷದ ಅಕ್ಷರ ಜೋಡಣೆಯನ್ನು ಮಾಡೋ ಪ್ರಿಂಟ್ ಮೀಡಿಯಾ ಮಾಲೀಕರಾದ ಅರುಣ್ ಕುಮಾರ್ ಸಹೋದರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಸುಂದರವಾಗಿ ಮುದ್ರಿಸಿಕೊಟ್ಟ ಸ್ಟ್ಯಾಂಡರ್ಡ್ ಪ್ರಿಂಟರ್ಸ್ ಮಾಲೀಕರಾದ ನಾಗರಾಜ್ ಅವರಿಗೂ ಆಭಾರಿಯಾಗಿದ್ದೇನೆ ಅಂತ ಬರ್ತಿದ್ದಾರೆ. ವಾದ್ಯಾರ್ ಕಿಟ್ಟೂನ್ ಅವರಿವರು ಆಚಾರ್ಯ ಪಾಠಶಾಲೆಯಲ್ಲಿ ಲೆಕ್ಚರ್ ಆಗಿದ್ದವರು. ಶ್ರೀಮನ್ ನಿಗಮಾಂತ ಮಹಾದೇಶಿಕರಿಂದ ಪರಿಚಿತವಾದ ಅಂಜಲಿ ವೈಭವಂ. ಅಂಜಲಿ ವೈಭವ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಕವಿಗಳು ಮತ್ತು ತರ್ಕಶಾಸ್ತ್ರ ಪ್ರವೀಣರಾದ ತಾರ್ಕಿಕರ ಮಧ್ಯದಲ್ಲಿ ಸಿಂಹದಂತೆ ಇರುವಂತವರು ಕವಿ ತಾರ್ಕಿಕ ಸಿಂಹ. ವೇದಾಂತಾಚಾರ್ಯರುಗಳಲ್ಲಿ ಶ್ರೇಷ್ಠರಾದಂತಹ ಭಗವತ್ ಕೈಂಕರ್ಯ ಶ್ರೀ ಎಂಬ ಸಂಪತ್ತಿನಿಂದ ಕೂಡಿದ ಶ್ರೀಮಂತರಾಗಿರುವ ವೆಂಕಟನಾಥಾಚಾರ್ಯ ಎಂಬ ನಿಗಮಾಂತ ಮಹಾದೇಶಿಕರು ಎಲ್ಲ ಕಾಲದಲ್ಲಿಯೂ ನನ್ನ ಮನಸ್ಸಿನಲ್ಲಿ ಪರಿಪೂರ್ಣವಾದ ಸಾನ್ನಿಧ್ಯದಿಂದ ಇರಲಿ. ಸನ್ನಿಧತ್ತಾಂ ಸದಾ ಹೃದಿ. ಹಿತಾಯ ಸರ್ವಜಗತಾಂ ವ್ಯಕ್ತಂ ಯೋಂಜಲಿ ವೈಭವಂ ಪ್ರಾಚೀಕ ಶಬ್ದಂ ವಂದೇಹಂ ವೇದಾಂತ ಯುಗದೇಶಿಕಂ. ಸರ್ವ ಜಗತಾಂ ಈ ಜಗತ್ತಿನಲ್ಲಿರುವ ಎಲ್ಲ ಚೇತನರ ಹಿತಾಯ ಇದಕ್ಕೋಸ್ಕರವಾಗಿ ಯಾವ ಆಚಾರ್ಯರು ಅಂಜಲಿ ವೈಭವಂ ಭಗವಂತನಿಗೆ ಕೈ ಮುಗಿಯುವುದರ ವೈಭವವನ್ನು ತಿಳಿಸುವ ಅಂಜಲಿ ವೈಭವ ಎಂಬ ಗ್ರಂಥವನ್ನು ಬರೆದು
ಪ್ರಾಚೀಕಶತೆ ಪ್ರಕಾಶಪಡಿಸಿದ್ರು ಆ ವೇದಾಂತ ಯುಗದೀಶಕಂ ಸಂಸ್ಕೃತ ಮತ್ತು ದ್ರಾವಿಡ ವೇದಾಂತಗಳೆರಡರಲ್ಲೂ ಕೂಡ ಆಚಾರ್ಯರಾಗಿರುವಂತಹ ನಿಗಮಾಂತ ದೇಶಿಕರನ್ನ ಅಹಂ ನಾನು ಒಂದೇ ನಮಸ್ಕಾರ ಮಾಡ್ತೇನೆ ಎಂದು. ಚೇತನರೆಲ್ಲರಿಗೂ ಅವರವರ ಇಷ್ಟಾರ್ಥವನ್ನು ಪಡೆಯಲು ಸುಲಭ ಸಾಧನವಾಗಿ ಪರಮಹಿತವಾಗಿರುವುದು ಶ್ರೀಯಪತಿ ಶ್ರೀಮನ್ನಾರಾಯಣನಿಗೆ ಕೈ ಮುಗಿದು ಅವನ ಚರಣಾರವಿಂದದಲ್ಲಿ ಶರಣು ಹೋಗುವುದು. ಆದ್ದರಿಂದ ಎಲ್ಲ ಚೇತನಿಗೂ ಹಿತವನ್ನು ಉಂಟು ಮಾಡುವ ಸಲುವಾಗಿ ಎಲ್ಲರಿಗೂ ಸುಲಭವಾಗಿ ತಿಳಿಯುವಂತೆ ಈ ಅಂಜಲಿ ಅಥವಾ ಭಗವಂತನಿಗೆ ಕೈ ಮುಗಿಯುವುದು ಅದರ ವೈಭವವನ್ನ ಅಂಜಲಿ ವೈಭವಂ ಎಂಬ ಪ್ರಬಂಧವೊಂದರಲ್ಲಿ ಬರೆದು ಶ್ರೀಮನ್ ನಿಗಮಾಂತ ಮಹಾದೇಶಿಕರು ಎಂಬ ನಮ್ಮ ಆಚಾರ್ಯರು ಇದನ್ನು ಪ್ರಕಾಶಪಡಿಸಿದ್ರು. ವೇದದ ಕೊನೆಯ ಭಾಗಗಳಾದಂತಹ ಉಪನಿಷತ್ತುಗಳಿಗೂ ಮತ್ತು ಅದರಲ್ಲಿ ಪ್ರತಿಪಾದ್ಯವಾದ ವಿಷಯವನ್ನ ಮತ್ತು ಸಿದ್ಧಾಂತವನ್ನು ತಿಳಿಸುವ ಶಾಸ್ತ್ರಕ್ಕೂ ವೇದಾಂತ ಅಂತ ಹೆಸರು. ಈ ಸಿದ್ಧಾಂತವನ್ನು ತಿಳಿಸುವ ಪ್ರಸ್ಥಾನ ತ್ರಯಗಳು ಎಂದು ಕರೆಯಲ್ಪಡುವಂತಹ ಸಂಸ್ಕೃತ ಭಾಷೆಯಲ್ಲಿರುವ ಉಪನಿಷತ್ ಪ್ರಸ್ಥಾನ ತ್ರಯಗಳು, ಉಪನಿಷತ್ತು, ಭಗವದ್ಗೀತಾ, ಬ್ರಹ್ಮಸೂತ್ರ ಮತ್ತು ಅವುಗಳಿಗೆ ಭಾಷ್ಯ ರೂಪವಾದ ವೇದಾರ್ಥ ಸಂಗ್ರಹ, ಗೀತಾಭಾಷ್ಯ ಮತ್ತು ಶ್ರೀಭಾಷ್ಯ ಮುಂತಾದ ಗ್ರಂಥಗಳಿಗೂ ಸಂಸ್ಕೃತ ವೇದಾಂತ ಶಾಸ್ತ್ರಗಳು ಅಂತ ಕರೀತಾರೆ. ಇದೇ ಸಿದ್ಧಾಂತವನ್ನ ದ್ರಾವಿಡ ಅಥವಾ ತಮಿಳು ಭಾಷೆಯಲ್ಲಿ ಆಳ್ವಾರಗಳು ದಿವ್ಯ ಪ್ರಬಂಧ ರೂಪದಲ್ಲಿ ಹಾಡಿಕೊಟ್ಟಿದ್ದಾರೆ. ಈ ದಿವ್ಯ ಪ್ರಬಂಧಗಳನ್ನ ದ್ರವಿಡ ವೇದ, ಅವುಗಳಲ್ಲಿ ಪ್ರತಿಪಾದ್ಯವಾದಂತಹ ಸಿದ್ಧಾಂತವನ್ನ ದ್ರಾವಿಡ ವೇದಾಂತ ಎಂದು ಕರೀತಾರೆ. ಈ ಎರಡು ವಿಧವಾದ ವೇದಾಂತ ಶಾಸ್ತ್ರಗಳ ಮುಖಾಂತರ ಭಗವದ್ ರಾಮಾನುಜರು ಲೋಕದಲ್ಲಿ ವಿಶಿಷ್ಟಾದ್ವೈತ ವೇದಾಂತವನ್ನು ಸ್ಥಾಪಿಸಿ ದರ್ಶನ ಸ್ಥಾಪಕಾಚಾರ್ಯರಾದರು. ಈ ಉಭಯ ವಿಧ ವೇದಾಂತಗಳಲ್ಲಿಯೂ ಪಾರಂಗತರಾದಂತಹ ತಮ್ಮ ಶಿಷ್ಯರ ಪೈಕಿ 74 ಜನರನ್ನು ಮಾತ್ರ ಆರಿಸಿಕೊಂಡು ಅವರುಗಳು ಆಚಾರ್ಯರಾಗಿದ್ದು ತಾವು ಸ್ಥಾಪಿಸಿದ ವೇದಾಂತ ಶಾಸ್ತ್ರವನ್ನ ಶಿಷ್ಯರು ಪ್ರಶಿಷ್ಯರಲ್ಲಿ ಕಾಲಕ್ಷೇಪ ಪರಂಪರೆಯಲ್ಲಿ ಎಲ್ಲರಿಗೂ ಪ್ರಚಾರಿಸಪಡಬೇಕು ಎಂದು ಅವರುಗಳಿಗೆ ನೇಮನ ಮಾಡಿದರು. ಈ 74 ಸಿಂಹಾಸನಾಧೀಶ್ವರರು ಅವರಲ್ಲಿ ಕೇವಲ ಶ್ರೀಭಾಷ್ಯಾದಿ ಗ್ರಂಥಗಳನ್ನ ಕಾಲಕ್ಷೇಪ ಹೇಳಿ ವೇದಾಂತವನ್ನ ಪ್ರಚಾರ ಮಾಡುವವರನ್ನ ಅಥವಾ ಕೇವಲ ದಿವ್ಯ ಪ್ರಬಂಧ ವ್ಯಾಖ್ಯಾ ರೂಪವಾದ ಭಗವದ್ದೇಶವನ್ನ ಕಾಲಕ್ಷೇಪ ಹೇಳುವವರನ್ನ ಏಕಸಿಂಹಾಸನಾಧಿಪತಿಗಳು ಅಂತ, ಸಂಸ್ಕೃತ ಮತ್ತು ದ್ರವಿಡ ಎರಡು ಗ್ರಂಥಗಳನ್ನು ಕಾಲಕ್ಷೇಪ ಹೇಳಿ ಸಿದ್ಧಾಂತ ಮಾಡುವವರನ್ನ ಉಭಯ ಸಿಂಹಾಸನಾಧಿಪತಿ ಎಂದು ಕರೆದು ಭಗವದ್ ರಾಮಾನುಜರು 74 ಜನ ಪ್ರಧಾನ ಶಿಷ್ಯರಲ್ಲಿ ಕೆಲವರು ಮಾತ್ರವೇ ಉಭಯ ಸಿಂಹಾಸನಾಧಿಪತಿಗಳಾಗಿದ್ರು. ಕೆಲವರು ಸಂಸ್ಕೃತ ಆರಿಸ್ಕೊಂಡ್ರು, ಶ್ರೀಭಾಷ್ಯ ಆ ಕಡೆ ಹೋದ್ರು. ಇನ್ ಕೆಲವರು ದಿವ್ಯ ಪ್ರಬಂಧ ಆರಿಸ್ಕೊಂಡ್ರು, ಭಗವದ್ ವಿಷಯ ಆರಾಯರಪಡಿ. ಹೀಗೆ ಎರಡನ್ನೂ ಪ್ರಚುರ ಮಾಡಿದವರು ಅವ್ರ ಕಾಲಕ್ಕೇನೆ ಬಹಳ ಕಡಿಮೆ, 74 ಜನರಲ್ಲಿ. ಭಗವದ್ ರಾಮಾನುಜರಿಗೆ ಬಹಳ ಆತ್ಮೀಯರಾದ ಶಿಷ್ಯರು 4 ಜನ. ಅವರೇ ಕಡಂಬೆ ಆಚಾನ್, ಪಿಳ್ಳಾನ್, ನಡಾದೂರ್ ಅಮ್ಮಾಳ್ ಮತ್ತು ಮೊದಲಿಯಾಂಡಾನ್ ಎಂದು. ಇವರುಗಳಲ್ಲಿ ಪಿಳ್ಳಾನ್ರವರು ಮಾತ್ರವೇ ಉಭಯ ಸಿಂಹಾಸನಾಪತಿಗಳು. ತಿರುಕ್ಕುರುಹೈ ಪಿಳ್ಳಾನ್, ಪುರೇಶನಿಗೆ ಪಿಳ್ಳಾನ್, ಅವರು ಕುರತಾಳ್ವಾನ್, ಇನ್ನೊಬ್ಬರು ದಾಶರಥಿ ಅಥವಾ ಮೊದಲಿಯಾಂಡಾನ್. ಇವರ ಈ ಆಚಾರ್ಯ ಪರಂಪರೆ ಮುಂದೆ ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ವಿಷ್ಣು ಚಿತ್ತನ್ ಅಥವಾ ಯಂಗಳಾಳ್ವಾನ್, ನಡಾದೂರ್ ಅಮ್ಮಾಳ್ ಅಥವಾ ವಾತ್ಸವರದಾಚಾರ್ಯ, ಆತ್ರೇಯ ರಾಮಾನುಜರ್ ಅಥವಾ ಅಪ್ಪಿಳ್ಳಾರ್ ಅವರಿಂದ ವೇದಾಂತ ದೇಶಿಕರಿಗೆ ಬಂತು ಪರಂಪರೆಯಾಗಿ. ಅವರ ಶಿಷ್ಯರು ಹೀಗೆ ಈ ರೀತಿ ಪರಂಪರಾಗತವಾಗಿ ಬಂದ ಉಭಯ ಸಿಂಹಾಸನಾಪತಿಯಾಗಿ ವೇದಾಂತ ದೇಶಿಕರು ಆಚಾರ್ಯರಾಗಿ ಬೆಳಗಿದ್ರು. ಈ ರೀತಿಯಾಗಿ ಉಭಯ ಸಿಂಹಾಸನಾಧಿಪತಿಗಳಾಗಿ ಉಭಯ ವೇದಾಂತ ಆಚಾರ್ಯರಾದ ವೇದಾಂತ ದೇಶಿಕರನ್ನು ನಮಿಸ್ತೇನೆ ಎಂದು ಈ ಮೇಲಿನ ಶ್ಲೋಕದಲ್ಲಿ ವೇದಾಂತ ಯುಗ ದೇಶಿಕಂ ಬಂದೆ ಎಂಬಲ್ಲಿ ತಿಳಿಸಿದ್ದಾರೆ. 2 ಕೈಗಳನ್ನು ಜೋಡಿಸಿ ಕೈ ಮುಗಿಯುವಿಕೆಗೆ ಅಂಜಲಿ ಎಂದು ಹೆಸರು. ಈ ರೀತಿ ಕೈ ಮುಗಿಯುವಿಕೆಯು ಅಕಾರವಾಚ್ಯನಾದ ಪರಮಾತ್ಮನ ಮನಸ್ಸನ್ನು ಕರಗಿಸಿ ಕೈ ಮುಗಿದವರ ವಿಷಯದಲ್ಲಿ ಅವನ ದಯೆ ತೋರುವಂತೆ ಮಾಡೋದ್ರಿಂದ ಈ ಮುದ್ರೆಗೆ ಅಂಜಲಿ ಅಂತ ಹೆಸರು.
ಅಂ ಜಲಯತಿ ಇತಿ ಅಂಜಲಿ. ಯಾರನ್ನು ಉದ್ದೇಶಿಸಿ ಕೈ ಮುಗಿದ್ರೆ ಅವರ ಮನಸ್ಸು ಇವರ ಬಗ್ಗೆ ಯಾರು ನಮಸ್ಕರಿಸಿದ್ರೋ ಅವರ ಬಗ್ಗೆ ಕರುಣೆ ಅದು ಉಂಟಾಗತ್ತೆ, ದಯೆಯನ್ನ ತೋರ್ತಾರೆ. ಈ ಅಂಜಲಿ ಮಹಿಮೆಯ ಅಥವಾ ವೈಭವನ್ನ ಶ್ರೀಮದ್ ಆಳವಂದಾರ್ ಅಥವಾ ಯಾಮನ ಮುನಿಗಳು ತಮ್ಮ ಸ್ತೋತ್ರ ರತ್ನ ಎಂಬ ಗ್ರಂಥದಲ್ಲಿ ಈ ಕೆಳಗಿನ ಶ್ಲೋಕವೊಂದರಲ್ಲಿ ಅದ್ಭುತವಾಗಿಯೂ ಸಂಕ್ಷೇಪವಾಗಿಯೂ ವರ್ಣಿಸಿದ್ದಾರೆ. ಈ ಶ್ಲೋಕವನ್ನೇ ಆಧರಿಸಿ ಇದರ ವ್ಯಾಖ್ಯಾನ ರೂಪದಲ್ಲಿ ಶ್ರೀಮನ್ ನಿಗಮಾಂತ ಮಹಾದೇಶಿಕರವರು ಈ ಅಂಜಲಿ ವೈಭವಂ ಎಂಬ ಪ್ರಬಂಧವನ್ನ ತಮಿಳು ಮತ್ತು ಸಂಸ್ಕೃತ ಮಿಶ್ರವಾದ ಮಣಿಪ್ರವಾಳ ಶೈಲಿಯಲ್ಲಿ ರಚಿಸಿದ್ದಾರೆ. ಸ್ತೋತ್ರ ರತ್ನದ ಶ್ಲೋಕ 28. ತ್ವದಂಘ್ರಿಮುದ್ದಿಶ್ಯ ಕದಾಪಿ ಕೇನಚಿತ್ ಯಥಾ ತಥಾ ವಾಪಿ ಸಕೃತ್ ಕೃತೋಂಜಲಿ ತದೈವ ಮುಷ್ಣಾತಿ ಶುಭಾನ್ಯಶೇಷತಃ ಶುಭಾನಿ ಪುಷ್ಣಾತಿ ನ ಜಾತು ಹೀಯತೆ. ಪ್ರತಿಪದಾರ್ಥ: ತ್ವದಂಘ್ರಿ, ಸರ್ವಲೋಕ ಶರಣ್ಯನಾದ ನಿನ್ನ ಪಾದಪದ್ಮವನ್ನ ಉದ್ದೇಶಿಸಿ, ಕದಾಪಿ, ಯಾವಾಗಲಾದರೂ, ಕೇನಚಿತ್, ಯಾರಿಂದಲಾದರೂ, ಯಥಾ ತಥಾ ವಾಪಿ, ಯಾವುದೇ ರೀತಿಯಲ್ಲಿ ಆದರೂ, ಸಕೃತ್ ಕೃತೋಂಜಲಿ, ಸಕೃತ್ ಅಂದ್ರೆ ಒಂದು ಸಲಿ ಮಾಡಿದ ಅಂಜಲಿ ಅಥವಾ ಕೈ ಮುಗಿಕೆ ಆದ್ರೂ ತದೇವ, ಆ ಕ್ಷಣದಲ್ಲಿಯೇ, ಅಶೇಷತಃ, ನಿಶೇಷವಾಗಿ, ಅಶುಭಾನಿ, ದುಃಖಪ್ರದವಾದ ಅಮಂಗಳಗಳೆಲ್ಲವನ್ನು ಕೂಡ ಮುಷ್ಣಾತಿ, ಅಪಹರಿಸತ್ತೆ, ಪರಿಹಾರ ಮಾಡುತ್ತೆ ಅಂತ. ನಮಸ್ಕಾರ, ಅಂಜಲಿ, ಪ್ರಣಾಮ, ವಂದನೆ ಇವೆಲ್ಲವೂ ಸಮಾನಾಂತರವಾದ ಪದಗಳು. ಕೈಯನ್ನು ಮುಗಿಬೇಕಾದ್ರೆ ಎರಡು ಕೈಯನ್ನು ಸೇರಿಸಬೇಕು. ಆ ಕೈ ಮಧ್ಯದಲ್ಲಿ ಏನು ಇರಬಾರ್ದು. ಮೊಬೈಲು ಮತ್ತೊಂದು ಇಟ್ಕೊಂಡು ಹಂಗೆ ಕೈನಲ್ಲಿ ಅನ್ನೋದು ಇಲ್ಲ. ಈ ಉತ್ತರ ಭಾರತದ ಪದ್ಧತಿ ಬಾಯ್ಲಾಗುವಂತ ಸುಮ್ಮನೆ ಬಗ್ಬಿಟ್ಟು ಅವ್ರ ಮಂಡಿ ಹತ್ರ ಕೈ ನಂದು ಬಿಡೋದು, ಇದೆಲ್ಲ ಸರಿಯಾದ ನಮಸ್ಕಾರಗಳಾಗೋಲ್ಲ. ಎರಡು ಕೈಯನ್ನ ಸೇರಿಸಿ ಎದೆಯ ಹತ್ರ ಇಟ್ಕೊಂಡು ಎದುರಿಗೆ ಯಾರಿದ್ದಾನೋ, ಚಿಕ್ಕವನೋ ದೊಡ್ಡವನೋ ಶ್ರೀಮಂತನೋ ಅಕ್ಷರಸ್ಥನೋ ಅನಕ್ಷರಸ್ಥನೋ, ಒಬ್ಬೊಬ್ಬರಲ್ಲೂ ಕಾಣುವಂತಹ ಶ್ರೀ ವೈಷ್ಣವ ಅವನಿಗೆ ಅಂತರ್ಯಾಮಿಗೆ, ಜೀವಾತ್ಮನಿಗೆ ಅಂತರ್ಯಾಮಿ ಪರಮಾತ್ಮನವರೆಗೂ ಕೂಡ ಆ ನಮಸ್ಕಾರ ಅನ್ನೋದು ಹೋಗ್ಬಹುದು. ತ್ವಯಿ ಮಯಿ ವಿಷ್ಣು, ತ್ವಯಿ ಅಂದ್ರೆ ನಿನ್ನಲ್ಲಿ, ನನ್ನಲ್ಲಿ ಇರುವ ವಿಷ್ಣು, ನನ್ನಲ್ಲಿ ಇರುವ ವಿಷ್ಣು ನಿನ್ನ ಶರೀರದ ಒಳಗಿರುವ ಆತ್ಮಕ್ಕೆ ಅಂತರ್ಯಾಮಿಯಾಗಿರುವಾಗ ವಿಷ್ಣುವಿಗೆ ನಮಸ್ಕರಿಸ್ತಾನೆ. ಸೊ ನಮಸ್ಕಾರ ಹೀಗೆ ರೂಢಿಯಲ್ಲಿ ಹೇಗೆ ಅಂತಂದ್ರೆ, ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ಅಭಿವಾದನ ಮಾಡಬೇಕು. ದೊಡ್ಡವರು ಚಿಕ್ಕವರಿಗೆ ಹಾರೈಸಬೇಕು, ಆಶೀರ್ವದಿಸಬೇಕು. ಹೀಗಿರುವಂತಹದ್ದು. ನಮಸ್ಕಾರದಲ್ಲಿ ಎರಡು ಬಗೆ, ಒಂದು ಸಾಷ್ಟಾಂಗ ಪ್ರಣಾಮ, ಇನ್ನೊಂದು ಪಂಚಾಂಗ ಪ್ರಣಾಮ. ಸಾಷ್ಟಾಂಗ ಅಂದ್ರೆ ದೇಹದ 8 ಅಂಗಗಳು ಭೂಮಿಗೆ ಸ್ಪರ್ಶವಾಗಿ ಮಾಡುವಂಥದ್ದು, ಮನಸ್ಸು ಸೇರಿ ಅದರಲ್ಲಿ. ಪಂಚಾಂಗ ಅನ್ನೋದು ಸ್ತ್ರೀಯರಿಗೆ, ಕಾಲನ್ನ ಮಡಿಸಿ, ತಲೆಯನ್ನ ಬಗ್ಗಿಸಿ, ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡೋದು. ಅದರಲ್ಲಿ ಕೆಲವರು ಏನೇನೋ ಮಾಡ್ತಾರೆ, ತಲೆಯನ್ನ ಸ್ಟ್ರೈಟ್ ಆಗಿ ಹೀಗೆ ಇಟ್ಕೊಂಡು ಲೆಫ್ಟು ರೈಟು ಎಲ್ಲ ತಿರುಗಿಸಿ ಮಾಡಿ, ಅದೆಲ್ಲ ಏನು ಬೇಕಿಲ್ಲ, ನೇರವಾಗಿ ಮಾಡುವಂತಹದ್ದು ನಮಸ್ಕಾರ. ಅಶೇಷತಃ, ಯಾವ ಒಂದನ್ನು ಬಿಡದೆ, ಎಲ್ಲ ವಿಧವಾದ ಶುಭಾನಿ, ಸುಖವನ್ನು ಉಂಟು ಮಾಡುವ ಮಂಗಳಗಳನ್ನ ಪುಷ್ಣಾತಿ, ಅಭಿವೃದ್ಧಿಗೊಳಿಸುತ್ತೆ. ನತು ಹೀಯತೆ ಎಂದು ಈ ಅಂಜಲಿ ಬಂದ ವ್ಯರ್ಥವಾಗುವುದಿಲ್ಲ.
ಈ ಮೇಲೆ ಹೇಳಿದ ಮೇಲ್ಮೆ ನೋಟದ ಅರ್ಥ ಈ ಶ್ಲೋಕದಲ್ಲಿ ಕಂಡು ಬರುತ್ತೆ. ಇದೇ ಶ್ಲೋಕದಲ್ಲಿನ ಪದಗಳಲ್ಲಿಯೇ ಒಳಗಡೆ ಅಡಗಿರುವ ವಿಶೇಷ ಅರ್ಥಗಳನ್ನ ಆಚಾರ್ಯರು ಈ ಮುಂದಿನ ಪ್ರಬಂಧದಲ್ಲಿ ವಿಷಯವಾಗಿ ತಿಳಿಸ್ತಾರೆ. ಸೊ ಅಂಜಲಿ ವೈಭವ ಈ ಕೃತಿಗೆ ಮೂಲ ಏನು ಅಂದ್ರೆ ಆಳವಂದಾರ್ ಪರ್ವತ ಸ್ತೋತ್ರರತ್ನದ 28ನೇ ಶ್ಲೋಕ. ತ್ವದಂಗ್ರಿ ಮದ್ದಿಶ್ಯ ಕದಾಪಿಕೇನ ಚಿತಿ. ಅದನ್ನ ಇಟ್ಕೊಂಡೆ ಇವರು ಅಂಜಲಿಯ ವೈಭವವನ್ನ ವೇದಾಂತ ದೇಶಿಕರು ರಚಿಸಿದ್ದಾರೆ. ತ್ವದಂಗ್ರಿ ಮುದ್ದಿಶ್ಯ ಇತ್ಯಾದಿ பெரிய முதலியார் தவாமிருதஸ்யந்தி நிபாத பஞ்சரே என்கிற ஸ்லோகத்திலே தவாமிருதஸ்யந்தி நிபாத பங்கஜே நிவேஷிதாத்மா கதமின்யதிச்சதி ஸ்திரேரவிந்தே மகரந்த நிர்பரே ಮಧುವ್ರತೇನೋಕ್ಷುರಕಂ ನಿವೀಕ್ಷತೆ. ಆ ಶ್ಲೋಕದಲ್ಲಿ ಭಗವತ್ ಚರಣಾರವಿಂದತ್ತಿನ್ ಭೋಗ್ಯಾತಿಶಯತ್ತೈ அத்தியவசித்தவனுக்கு அதினுடைய துஸ்தியஜதையால கண்டு கேட்டுத்து மோந்து உண்டுளரும் மைங்கருவி கண்ட இன்பம் தெரிவறிய அளவில்லா சித்தின்பம். திருவாய்மொழி 4:10 ಎನ್ನುವುದಿಲ್ சொல்லுகிற ஐஸ்வர்ய கைவல்ய ரூபங்களான பிராப்யாந்தரங்களிலே இளைப்பாறுக்கை கூடாது என்றருளி செய்தார். ತ್ವದಂಗ್ರಿ ಮದ್ದಿಶ್ಯ ಅಂತ ಮೇಲೆ ಹೇಳಿದರೆ ಶ್ಲೋಕದ ವಿವರಣೆ. ಹಿರಿಯ ಮೊದಲಿಯಾರ್ ಎಂದು ಕರೆಯಲ್ಪಡುವಂತಹ ಆಳವಂದಾರವರು ಮೊದಲಿಯಾಂಡನ್ ದಾಶರಥಿ. ಹಿರಿಯ ಮೊದಲಿಯಾರ್ ಅಂತಂದ್ರೆ ಯಾಮುನಾಚಾರ್ಯರಿಗೆ ಆಚಾರ್ಯ ಪರಂಪರೆ ಆಚಾರತ್ರಯ ಇದು ಕೇಳ್ಬೇಕಾದ್ರೆ ನಾವು ನಾಥಮುನಿ, ಯಾಮುನ ಮುನಿ, ರಾಮಾನುಜ ಮುನಿ. ನಾಥ ಮುನಿ, ಯಾಮುನ ಮುನಿ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರೆಯಲ್ಲಿ. ಹಾಗಾಗಿ ಮೊದಲು ನಾಥ ಮುನಿ, ಅವರ ಶಿಷ್ಯರೆಲ್ಲ ಇದ್ದಾರೆ. ಆಮೇಲೆ ಮುಂದಕ್ಕೆ ಶ್ರೀ ವೈಷ್ಣವ ಪರಂಪರೆ ಪ್ರಚುರಪಡಿಸಿದ್ದು ಅವರ ಮೊಮ್ಮಗ ಆಳವಂದಾರ್. ಆಳವಂದಾರ್ ಅವರು ಮುಂದಕ್ಕೆ ಯಾರು ಪೀಠಾಧಿಪತಿ ಆಗಬೇಕು ಅನ್ನೋದನ್ನ ಕಾಂಚಿಗೆ ಹೋಗಿ ಅಲ್ಲಿ ರಾಮಾನುಜರನ್ನ ನೋಡಿ ವರದರಾಜನನ್ನ ಪ್ರಾರ್ಥನೆ ಮಾಡಿ ಇವನನ್ನ ನಮ್ಮ ಸಂಪ್ರದಾಯ ಪ್ರವರ್ತನಕ್ಕೆ ಕೊಡು ಅಂತ ಕೇಳ್ಕೊಂಡ್ ಬಂದಿದ್ದು. ಹಾಗಾಗಿ ರಾಮಾನುಜ ಮುನಿ. ನಾಥ ಮುನಿಗಳು ಗೃಹಸ್ಥರು, ಯಾಮುನ ಮುನಿ ಸನ್ಯಾಸ ಸ್ವೀಕಾರ ಮಾಡಿದ್ರು, ರಾಮಾನುಜರು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು. ಹೀಗೆ ಪೆರಿಯ ಮೊದಲಿಯಾರಂತ ಕರೆಯಲ್ಪಡುವ ಆಳವಂದಾರವರು ಈ ಶ್ಲೋಕಕ್ಕೆ ಹಿಂದಿಂದು ಯಾವುದೋ ತ್ವದಂಗ್ರಿ ಮುದ್ದಿಶ್ಯ ಕದಾಪಿಗೇನ ಚಿತೆ ಅನ್ನೋದಕ್ಕೆ ಹಿಂದೆ ತವಾಮೃತಸ್ಯಂದಿ ನಿಪಾದ ಪಂಕಜೆ ನಿವೇಶಿತಾತ್ಮ ಕಥಮನ್ಯದಿಚ್ಛತಿ ಸ್ಥಿರೇರವಿಂದೇ ಮಕರಂದ ನಿಬ್ಬರೆ ಮಧುವ್ರತೋ ನೇಕ್ಷುರಕಂ ನಿವೀಕ್ಷತೆ ಅನ್ನೋ ಶ್ಲೋಕ. ನಿನ್ನ ಅಮೃತವನ್ನ ಸ್ರವಿಸುವ ಚರಣಾರವಿಂದಗಳಲ್ಲಿ ಮುಳುಗಿ ಅದರ ಮಧುವನ್ನ ಪಾನ ಮಾಡಿ ಅದರ ಭೋಗ್ಯತೆಯನ್ನ ಅನುಭವಿಸಿದವನು ನಿಸ್ಸಾರವಾದ ಇತರ ಯಾವ ವಸ್ತುವನ್ನು ತಾನೇ ಇಷ್ಟಪಡ್ತಾನೆ? ತುಂಬಿದ ಮಧುವಿನಿಂದ ಕೂಡಿದ ಕಮಲ ಪುಷ್ಪದಲ್ಲಿ ಮಧುಪಾನ ಮಾಡಿರುವಂತಹ ದುಂಬಿಯಾದರೂ ನೀರಸವಾದ ಮುಳ್ಳಿನಿಂದ ಕೂಡಿದಂತಹ ಈಕ್ಷೂರಕ ಪಳವಳಿಕೆ ಪುಷ್ಪವನ್ನ ಕಣ್ಣಿಂದಲಾದರೂ ನೋಡುವುದಿಲ್ಲವಷ್ಟೇ ಎಂಬ ಅರ್ಥ ಕೊಡುವ ಶ್ಲೋಕದಲ್ಲಿ ಭಗವಂತನ ಚರಣಾರವಿಂದಗಳ ಅತಿಶಯವಾದ ಭೋಗ್ಯತೆಯನ್ನ ಚೆನ್ನಾಗಿ ಅರಿತು ಅನುಭವಿಸಿದವನಿಗೆ ಅದನ್ನು ಬಿಡಲಾರದ ಸ್ಥಿತಿಯನ್ನು ಹೊಂದಿರೋದ್ರಿಂದ ರೂಪವನ್ನ ಕಂಡು, ಶಬ್ದವನ್ನ ಕೇಳಿ, ಸ್ಪರ್ಶವನ್ನ ಮುಟ್ಟಿ, ಗಂಧವನ್ನ ಮೂಸಿ, ರಸವನ್ನ ಭುಜಿಸಿ, ವಿಷಯಗಳಲ್ಲಿ ಸಂಚರಿಸುವ ಈ ಪಂಚೇಂದ್ರಿಯಗಳಿಂದಲೂ ಅನುಭವಿಸುವ ಐಶ್ವರ್ಯವು ತಿಳಿಯಲು ಅಶಕ್ಯವಾದ ಮಹಾಪುರುಷಾರ್ಥ ಎಂಬ ಕೇವಲ ಆತ್ಮಾನುಭವ ರೂಪವಾದ ಕೈವಲ್ಯವು ಪರಮಾತ್ಮ ಅನುಭವದ ಮುಂದೆ ಇದು ಎಲ್ಲವೂ ಅತ್ಯಲ್ಪವಾದದ್ದು ಅಂತ ಹೇಳಿರುವ ನಮ್ಮಾಳ್ವಾರವರ ಶ್ರೀಸೂಕ್ತಿಯಲ್ಲಿ ಮನುಷ್ಯರಿಂದ ಪಡೆಯಬಹುದಾದ ಐಶ್ವರ್ಯ ಕೈವಲ್ಯ ರೂಪಗಳಾದಂತಹ ಇತರ ವಸ್ತುಗಳನ್ನು ಹೊಂದಬೇಕು ಎಂಬ ಆಸೆ ಮತ್ತು ಅವುಗಳನ್ನು ಪಡೆಯಲು ಮಾಡಬೇಕಾದ ಕೆಲಸಗಳಲ್ಲಿ ಪ್ರವೃತ್ತಿ ಉಂಟಾಗಬಾರದು ಅಂತ ತಿಳಿಸೋದು.
ಇಂದ್ರಿಯಗಳನ್ನ ತೃಪ್ತಿಗೊಳಿಸೋದ್ರಲ್ಲೇ ನಿಮ್ಮ ಮನಸ್ಸು, ದೇಹ, ಶ್ರಮ, ಶಕ್ತಿ, ಬುದ್ಧಿವಂತಿಕೆ ಎಲ್ಲ ವ್ಯರ್ಥವಾದ್ರೆ ಬಾಳನ್ನ ವ್ಯರ್ಥ ಮಾಡಿಕೊಳ್ತೀರಿ ಅನ್ನೋದಕ್ಕಾಗಿ. ಮುಂದೆ தேசிகர மாதம் அனந்தரம் துவதங்கிரி முத்திஷ்ய என்கிற ஸ்லோகத்தாலே அப்படிப்பட்ட அதிகாரிகளுக்கு திருவடிகளை உத்தேசித்து உண்டான அல்பானுகூலங்களான வியாபாரத்தாலே சர்வாபேட்சித சித்தி உண்டாம்படியான ஆசிரியன சௌகரியத்தாலும் திருவடிகளுடைய துஸ்தியதையை அருளி செய்கிறார். ಬಳಿಕ ತ್ವದಂಗ್ರಿ ಮುದ್ದಿಶ್ಯ ಎಂಬ ಶ್ಲೋಕದಲ್ಲಿ ಈ ರೀತಿಯಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಇತರ ವಸ್ತುಗಳನ್ನು ಅಲ್ಪವಾದದ್ದು ಅಂತ ಪರಿಗಣಿಸಿ ಅವುಗಳಲ್ಲಿ ಆಸೆಯನ್ನು ತೊರೆದು ಪರಮಾತ್ಮ ಅನುಭವ ಮಾಡಬೇಕು ಎಂದಿರುವಂತಹ ಅಧಿಕಾರಿಗಳಿಗೆ ಭಗವಂತನ ತಿರುವಡಿಗಳನ್ನೇ ಉದ್ದೇಶಿಸಿ ಉಂಟಾದ ಅಲ್ಪವಾದ ಅನುಕೂಲವಾದ ವ್ಯಾಪಾರಗಳಿಂದ ಸರ್ವ ವಿಧವಾದ ಇಷ್ಟಾರ್ಥಗಳೆಲ್ಲದರ ಸಿದ್ಧಿ ಉಂಟಾಗುವ ಮತ್ತು ಆಶ್ರಯಲು ಸುಲಭವಾಗಿಯೂ ಇರುವಂತಹ ತಿರುವಡಿಗಳನ್ನ ಬಿಡಲಾಗುವುದಿಲ್ಲ ಎಂಬುದನ್ನ ತಿಳಿಸ್ತಾರೆ. ಭಗವಂತನ ದಿವ್ಯ ಚರಣಗಳಲ್ಲಿ ರುಚಿ ಅಭಿರುಚಿ ಉಂಟಾಯಿತು ಅಂದ್ರೆ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಇವನಿಗೆ ಅನಾಸಕ್ತಿ. ಯಾರಿಗೋ ಏನೋ ಬಂತು, ಇನ್ನೇನೋ ಎಲ್ಲದಕ್ಕೂ ಸಂತೋಷ ಅಂತ ಬಿಡ್ತಾರೆ, ಏನು ಪರ್ಟರ್ಬ್ ಆಗಲ್ಲ. ಇನ್ನನ್ನೆಲ್ಲ ಕಳ್ಕೊಂಡ್ರೆ ಯಾರು ಅಂದ್ರೆ ಅದಕ್ಕೂ ಇಲ್ಲ. ಕರ್ಮ ಎತ್ತುವಾಗ ಅವ್ರಿಗೆ ಏನೇನು ಬರುತ್ತೋ ಹೋಗುತ್ತೋ. ಸೊ ಅದರಿಂದ ದೈಹಿಕವಾದಂತಹ ಸುಖ, ಸಂಪತ್ತು, ಸಮೃದ್ಧಿ ಇವುಗಳೆಲ್ಲ ಬಹಳ ಅಲ್ಪವಾದದ್ದು. ಆದ್ರೆ ಮನುಷ್ಯ ಜನ್ಮದಲ್ಲಿ ಸಾಧಿಸಬೇಕಾದದ್ದು ಭಗವಂತನ ಜೊತೆ ಆ ಸಂಬಂಧ ಗಟ್ಟಿಯಾಗಬೇಕು. ಅದಕ್ಕಾಗಿ ಇದನ್ನ ಹೇಳ್ತಾ ಇರೋದು. ಅವನ ತಿರುವನ್ನೇ ಬಿಡುವಾಗ ಆಗೋದಿಲ್ಲ. ಕೃಷ್ಣನ ಚರಣವ ಹಿಡಿ ಹಿಡಿ ಹಿಡಿ, ನಮ್ಮ ರಂಗನ ಚರಣವ ಹಿಡಿ ಹಿಡಿ, ಭದ್ರವಾಗಿ ಇಡ್ಕೋ. ಈಗೇನು ಕೆಲಸ ಆಗ್ಬೇಕಂದ್ರೆ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ. ಕಾರ್ಯ ಆಗ್ಬೇಕು ಅಂದ್ರೆ ಕತ್ತೆಯ ಕಾಲನ್ನ ಕಟ್ಟೋದು. ಹಾಗೆ ಕತ್ತೆ ಅಂತಿರೋರು ಆದ್ರೆ ಅವ್ರ ಹತ್ರ ಕೆಲಸ ಆಗ್ಬೇಕು. ಅದಕ್ಕಾಗಿ ಅವನ ನೀನೇ ಇಂದ್ರ, ಚಂದ್ರ, ದೇವೇಂದ್ರ ಅಂತ ಹೇಳಿ ಅವನ ಹತ್ರ ಕೆಲಸ ಆಗೋದಂಗ ಮುಗಿಸ್ಕೊಂಡು ಬಂದ್ಮೇಲೆ ಅವನೇ ಇವನೇನೆ. ಹಾಗೆ ಗಾದೆ ಬಂದಿರೋದು. ಕಾಲನ್ನ ಇಟ್ಕೊಂಡ್ಬಿಟ್ರೆ ಶರಣಾಗತಿನಲ್ಲಿ ಬರೋದದು. ಈ ನಮಸ್ಕಾರ ಅನ್ನೋದು ಕೂಡ ಹಾಗೇನೆ. ನಮಸ್ಕಾರ ಮಾಡಿದವನಿಗೆ ಏನಾಗತ್ತೆ? ದ್ರೌಪದಿ ಆ ಸಭೆಯಲ್ಲಿ ಇವನು ದುಶ್ಯಾಸನ ಎಳಿಬೇಕಾದ್ರೆ ಒಂದ್ ಕೈನಲ್ಲಿ ಸೆರಗನ್ನ ಇಟ್ಕೊಂಡಿದ್ಲು, ಇನ್ನೊಂದ್ ಕಡೆ ಇದ್ದ ಎಲ್ರಿಗೂ ಹೇಳೋದು, ಭೀಷ್ಮ ಎಲ್ರಿಗೂ ಇದು ನ್ಯಾಯವಾಯವನ್ನು ನಡೆಸ್ತಾ ಇರೋದು ಅಂತೆಲ್ಲ ಕೇಳ್ದ. ಕಡೆಗೆ ಯಾರು ಬರ್ಲಿಲ್ವಲ್ಲ, ಇನ್ನೇನು ಅವನು ಪೂರ್ಣವಾಗಿ ತನ್ನನ್ನ ವಿವಸ್ತ್ರನನ್ನಾಗಿ ಮಾಡ್ತಾನೆ ಅಂದಾಗ ತನ್ನ ಪ್ರಯತ್ನವನ್ನು ಬಿಟ್ಟುಬಿಟ್ಟು ಎರಡು ಕೈಯನ್ನು ಸೇರಿಸಿದ್ರು. ಅಂಜಲಿ ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಿಂ ಅಂತ. ಅಂಜಲಿ ಪರಮಾಮುದ್ರ ಸರ್ವಾಭೀಷ್ಟ ಪ್ರದಾಯಿನಿ. ಇದೆಲ್ಲ ಇತಿಹಾಸ ಸ್ಮೃತಿಗಳು ಅಂತ್ಯಗಳಲ್ಲಿ ಬರುವಂತ ಶ್ಲೋಕಗಳು. ಅಂಜಲಿ ಅನ್ನೋದು ಮುದ್ರೆಗಳು. ಯೋಗದಲ್ಲಿ ಮುದ್ರೆಗಳನ್ನ ಅನೇಕ ಹೇಳುತ್ತೆ, ಒಂದೆರಡಲ್ಲ, ಅದು ನೂರಾರಿದೆ. ಒಂದೊಂದು ಮುದ್ರೆಗಳು. ಈಗ ಆಗಮಗಳಲ್ಲಿ ಹೇಳಿ ಆ ಮಂಗಳಾರತಿಗೆ ಅವರು ತೋರಿಸ್ತಾರೆ ಶಂಖ ಮುದ್ರೆ, ಸುದರ್ಶನ ಮುದ್ರೆ, ಚಕ್ರ ಮುದ್ರೆ, ಈ ತರದೆಲ್ಲ. ನಾವು ಆರಾಧನೆಯಲ್ಲಿ ಸುರಭಿ ಮುದ್ರೆ ಇದನ್ನೆಲ್ಲ ತೋರಿಸ್ತೀವಿ ಬೇರೆ ಬೇರೆ. ಮೃಗ ಮುದ್ರೆ ನಿವೇದನ ಮಾಡ್ಬೇಕಾದ್ರೆ ಜಿಂಕೆ ಮುಖದಂತೆ ತೋರು ಬೆರಳು ಕಿರು ಬೆರಳುಗಳು ಸ್ಟ್ರೈಟ್ ಬಿಟ್ಟು ಮಧ್ಯದ ಎರಡು ಬೆರಳನ್ನ ಹೆಬ್ಬೆರಳಿನಿಂದ ಸೇರಿಸಿ ಸ್ವಲ್ಪ ಸ್ವಲ್ಪವೇ ತಗೊಂಡು ಯಶೋದೆ ತನ್ನ ಮಗ ಕೃಷ್ಣನಿಗೆ ತಿನ್ನಿಸಿದಂತೆ ಮೃಗಮುದ್ರೆಯ ತಲೆ ಬಗ್ಗಿಸಿಕೊಂಡು ಅವನತ ಶಿರಹ ಭಕ್ತಿಯಿಂದ ಪ್ರೀತಿಯಿಂದ ಏನೋ ನಾನು ಮಾಡಿದ್ದೀನಿ, ನಾನೇನ್ ತಿಂತೀನೋ ಅದನ್ನೇ ನಿನಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂತ ಕೊಟ್ರೆ ಯಶೋದೆ ಹೇಗೆ ಸ್ವೀಕರಿಸಿದ್ನೋ ಹಾಗೆ ನಮ್ಮ ಇದನ್ನು ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಆ ಮುದ್ರೆಗಳು. ಇಲ್ಲಿ ಅಂಜಲಿ ಪರಮಾಮುದ್ರ. ಎಲ್ಲ ಮುದ್ರೆಗಳು ಬೇರೆ ಬೇರೆದಕ್ಕೆ ತೋರ್ಸತ್ತೆ. ಒಬ್ರು ಮುದ್ರಾ ಶಾಸ್ತ್ರ ಅಂತ ಇಂಗ್ಲಿಷ್ ನಲ್ಲೂ ಬರ್ದಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ ಅಂತ. ರಂಗರಾಜ ಹಿಂಗಾರ್ ಅಂತ ಅವ್ರು ಮಾಡಿದ್ದು ಇದೆ.
ಯೋಗದಲ್ಲಿ ಬಹಳಷ್ಟು ಇದೆಲ್ಲ ಉಪಯೋಗಕ್ಕೆ ಬರುತ್ತೆ. ಯಾವ ಆಸನದಲ್ಲಿ ಕೂತ್ಕೊಂಡಾಗ ಯಾವ ಮುದ್ರೆಗಳನ್ನ ಇಟ್ಕೊಂಡ್ರೆ ಅದು ಯಾವ ಅಂಗಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದೆಲ್ಲ ಬರುವಂತಹದ್ದು. ಸೊ ಇಲ್ಲಿ ಎರಡು ಕೈಯನ್ನ ಸೇರಿಸಿ ಕೈಯನ್ನ ಮೇಲೆ ಕೆತ್ತಿ ಪರ್ವತಾಸನ ಅಂತ. ಎರಡು ಕೈಯನ್ನು ಮೇಲೆ ಕೆತ್ತಬೇಕು. ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸಗಳು. ಪೂರಕ, ಕುಂಭಕ, ರೇಚಕ. ಪೂರಕ ಗಾಳಿಯನ್ನು ಒಳಗಡೆ ತಗೊಳ್ಳೋದು, ಕುಂಭಕ ಹಿಡಿದಿಟ್ಕೊಳ್ಳೋದು, ರೇಚಕ ಅಂದ್ರೆ ಬಿಡೋದು. ಆ ರೇಚಕ ಮಾಡ್ಬೇಕಾದ್ರೆ ಎರಡು ಕೈಯಿಂದ ಮೇಲೆ ಕೆತ್ತಿರೋದು ಇನ್ ಸ್ವಲ್ಪ ಎತ್ತಬೇಕು, ಇನ್ ಸ್ವಲ್ಪ ಎತ್ತಬೇಕು. ಸ್ಪೈನಲ್ ಕಾರ್ಡ್ ಉದ್ದ ಆಗ್ಬೇಕು. ಅದಕ್ಕೆ ಪರ್ವತಾಸನ ಅಂತ. ಆ ಪರ್ವತಾಸನದಲ್ಲಿ ಎರಡು ಕೈಯನ್ನ ಮೇಲೆ ಕೆತ್ತಬೇಕು. ಹೇಗೆ ಅಂದ್ರೆ ದ್ರೌಪದಿ ಮಾಡಿದಂತೆ. ಅಂಜಲಿ ಪರಮಾಮತ್ರ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಂ. ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತಿಯೇ. ದ್ವಾರಕೆ ಇರೋದು ಗುಜರಾತ್ನಲ್ಲಿ, ಹಸ್ತಿನಾಪುರ ಇಲ್ಲಿ ಮಧ್ಯದಲ್ಲಿ. ಸೊ ಇಲ್ಲಿಗೂ ಅಲ್ಲಿಗೂ ಸುಮಾರು 600 ಮೈಲಿ ಬೇಲೆ ಆಗತ್ತೆ. ಆದ್ರೂ ಕರೆದಿದ ತಕ್ಷಣ ಅಕ್ಷಯ ಅಂಬರವನ್ನ ಇಟ್ಟ ಅವನು ಭಗವಂತ. ಅಂಜಲಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಅವಳ ಮಾನ ರಕ್ಷಕನಾದ. ಆದ್ರೂ ಕೂಡ ಅವಳ ಋಣದಿಂದ ನಾನು ಬಿಡುಗಡೆ ಆಗ್ಲಿಲ್ಲ ಅಂತಾನೆ ಕೃಷ್ಣ. ಇಷ್ಟೊಂದು ಔದಾರ್ಯ ತನ್ನಲ್ಲಿ ನಮಸ್ಕಾರ ಮಾಡಿದವರಿಗೆ ಭಗವಂತನಿಗಿರುವಂತ. ಹೀಗೆ ಹಿಂಗೆ ತ್ವದಂಗ್ರಿ ಮುದ್ದೇಶ್ಯ ಏನ್ಗಿರದೆ ಸರ್ವಲೋಕ ಶರಣ್ಯಮಾಯ್ ಸರ್ವಭೋಗ್ಯಾತಿಶಿಗಳಾன தேவரீருடைய ಚರಣಾರವಿಂದಗಳೈ ಉಪಾಯಮಾகவும் ಪ್ರಾಪ್ಯಮಾகவும் ಅಭಿಸಂಧಿಪಣ್ಣು ಕೈ ಎನ್ಗಿರ ಪಡಿ. ಇದರ ಕನ್ನಡ ಅವತರಣಿಗೆ ಇಲ್ಲಿ ತ್ವದಂಗ್ರಿ ಮುದ್ದೇಶ್ಯ, ನಿನ್ನ ತಿರುವುಗಳನ್ನ ಉದ್ದೇಶಿಸಿ ಅಂತ ಹೇಳಿರೋದು ಸರ್ವಲೋಕದಲ್ಲಿ ಇರುವವರೆಗೂ ರಕ್ಷಕನಾಗಿ, ಎಲ್ಲ ವಸ್ತುಗಳಿಗಿಂತಲೂ ಎಲ್ಲ ರೀತಿಯಲ್ಲೂ ಅತಿಶಯವಾದ ಭೋಗ್ಯತೆಯನ್ನು ಹೊಂದಿರುವ ಸಕಲೇತರ ವಿಲಕ್ಷಣ ನಿನ್ನ ಪಾದ ಪದ್ಮಗಳನ್ನೇ ಉಪಾಯ ಅಥವಾ ನಿನ್ನನ್ನು ಹೊಂದಲು ಸಾಧನವಾಗಿಯೋ ಪ್ರಾಪ್ಯ ಅಥವಾ ಹೊಂದಬೇಕಾದ ವಸ್ತುವಾಗಿಯೋ ಅರಿತುಕೊಂಡು ನಾನು ಆಶ್ರಯಿಸುತ್ತಿದ್ದೇನೆ ಎಂದು ಹೇಳದಂತಿದೆ. ಇತ್ತ ಬ್ರಹ್ಮಾಣಂ ಶಿತಿಕಂಠಂಚ ಯಾಶ್ಚಾನ್ಯ ದೇವತಾ ಸ್ಮೃತಃ ಪ್ರತಿಬುದ್ಧಾ ನ ಸೇವಂತೆ ಯಸ್ಮಾತ್ ಪರಿಮಿತಂ ಫಲಂ ಏತೌ ದ್ವೌ ವಿಬುಧಶ್ರೇಷ್ಠೌ ಪ್ರಸಾದ ಕ್ರೋಧಜೌ ಸ್ಮೃತೌ ತದಾದರ್ಶಿತ ಪಂಥಾನೋ ಸೃಷ್ಟಿ ಸಂಹಾರಕಾರಕೌ ಇತ್ಯಾದಿகளில் பரந்த சேத்தனராக சொல்லுகையாலே சாட்சாத் மோட்ச பிரசாதனத்துக்கு சமர்த்தர் அல்லாத எருத்து கொடியுடையானும் பிரமனும் இந்திரனும் மத்தும் வருத்தரும் இப்பிறவி என்னும் நோய்க்கு மருந்து அறிவாரமில்லை. பெரியாழ்வார் திருமொழி. ಗೋದಾದೇವಿಯ ತಂದೆ பெரியாழ்வார் ಅವರ ಬರೆದದಲ್ಲಿ 5, 3, 6ನೇದು ಪಾಶುರ. முதலான திருவில்லா தேவரை விட்டபடியும் அல்ப அஸ்திராத்வாதி தோஷ உதூஷிதங்களான பிரயோஜனாந்தரங்களில் பத்தத்தப்படியும் சொல்லித்தாயித்து. ಇತ್ತಾಲ್ ಈ ರೀತಿ ಉಪಾಯವಾಗಿಯೋ ಮತ್ತು ಪ್ರಾಪ್ಯವಾಗಿಯೋ ಪರಮಾತ್ಮನನ್ನು ಆಶ್ರಯಿಸಬೇಕು ಅಂತ ಹೇಳಿದ್ದರಿಂದಲೇ ಬ್ರಹ್ಮದೇವನದ್ದಾಗಲಿ ರುದ್ರನನ್ನಾಗಲಿ ಅಥವಾ ಇತರ ದೇವತೆಗಳ ಯಾವುದೇ ದೇವತೆಗಳನ್ನಾಗಲಿ ಅವರವರ ಯೋಗ್ಯತೆಗಳನ್ನರಿತಂತ ಜ್ಞಾನಿಗಳು ಆಶ್ರಯಿಸುವುದಿಲ್ಲ. ಯಾಕೆ ಅಂದ್ರೆ ಅವರುಗಳಿಂದ ಕೊಡಲ್ಪಡುವ ಫಲಗಳು ಅತಿ ಅಲ್ಪವಾದದ್ದು. ಬ್ರಹ್ಮ ಮತ್ತು ರುದ್ರ ಎಂಬ ಈ ಇಬ್ಬರು ಶ್ರೇಷ್ಠರಾದ ದೇವತೆಗಳು ಪ್ರಸನ್ನತೆ ಮತ್ತು ಕೋಪದಿಂದಲೇ ಹುಟ್ಟಿದವರು. ಆದ್ದರಿಂದ ಅವರಿಂದ ತೋರಲ್ಪಟ್ಟ ಮಾರ್ಗವೋ ಪ್ರಪಂಚದ ಸೃಷ್ಟಿ ಮತ್ತು ಸಂಹಾರ ಮಾತ್ರವೇ. ಇತ್ಯಾದಿ ಪುರಾಣ ವಾಕ್ಯಗಳಲ್ಲಿ ಅವರನ್ನೂ ಪರತಂತ್ರ ಚೇತನರಾಗಿ ಹೇಳಿರುವುದರಿಂದ ಸಾಕ್ಷಾತ್ತಾಗಿ ಮೋಕ್ಷವನ್ನು ಕೊಡಲು ಸಮರ್ಥವಾಗಿರುವ ಪೆರಿಯಾಳ್ವಾರ್ ಅವರು ಹೇಳಿದಂತೆ ವೃಷಭಧ್ವಜನು, ರುದ್ರನು, ಅವನಿಗೂ ತಂದೆಯಾದ ಬ್ರಹ್ಮನು, ಇಂದ್ರನು ಮತ್ತೆ ಯಾರೊಬ್ಬರು ಈ ಜನ್ಮ ಮರಣ ಎಂಬ
ವ್ಯಾಧಿಗೆ ಔಷಧವನ್ನು ತಿಳಿಯದವರಾಗಿರೋದಿಲ್ಲ ಇತ್ಯಾದಿಗಳ ಇವರು ಹೇಳುವಂತ ಎರತ್ತು ಕೊಡಿಯ ಅನ್ನೋ ಎತ್ತನ್ನ ವಾಹನವಾಗಿ ಇಟ್ಕೊಳ್ಳೋನು ಶಿವ. ಪಿರಮ ಅಂದ್ರೆ ಬ್ರಹ್ಮ. ಬ್ರಹ್ಮ ಅನ್ನೋದನ್ನ ತಮಿಳಿನಲ್ಲಿ ಅವ್ರಿಗೆ ಒತ್ತಕ್ಷರಗಳಿಲ್ಲ, ಬರಮ ಬರ್ಬೇಕು, ಪಿರಮ ಬರೋದು. ಬ್ರಹ್ಮ ಅನ್ನೋದು ಪಿರಮ. ಪಿರಮನು ಇಂದಿರನು, ಇಂದ್ರ ಇಂದಿರನು. ಹೀಗೆ ಇವರು ಕೂಡ ನಮ್ಮ ಚೇತನ ವರ್ಗಕ್ಕೆ ಸೇರಿದವರು. ಯಾರೋ ಬ್ರಹ್ಮ ರುದ್ರಾದಿಗಳು ಕೂಡ ಅವರು ಮಾಡಿದ ಪುಣ್ಯದ ಫಲ, ಅದಕ್ಕಾಗಿ ಅವ್ರಿಗೂ ಒಂದೊಂದು ಪದವಿ ಸಿಕ್ಕಿದೆ. ವ್ಯಾಸ ವಸು ಪದವಿ, ರುದ್ರ ಪದವಿ, ಆದಿತ್ಯ ಪದವಿ, ಹಾಗೆ ಇವೆಲ್ಲ ಇವರುಗಳಿಗೆ ಜನ್ಮ ಮರಣ ಈ ಪಿರವಿ ಎನ್ನುವ ನೋಯ್ಕೆ ಮರೊಂದು ಅರಿವಾರಮಿಲ್ಲ. ಇವರುಗಳಿಗೆ ಔಷಧ ಏನು ಅದನ್ನು ತಿಳಿದವಲಾಗಿಲ್ಲ. ಈಗ ಡಾಕ್ಟರ್ ಹತ್ರ ಹೋದ್ರೆ ನೀವೇನೋ ನೋವು, ತಲೆನೋವು ಮತ್ತೊಂದು ಅಂದ್ರೆ ತಲೆನೋವು ಕಡಿಮೆಗೆ ಮಾತ್ರೆ ಕೊಡ್ತಾರೆ. ಹಾಗೆ ಇವರುಗಳು ಇಂದ್ರಿಯಗಳಿಗೆ ಸೀಮಿತವಾದಂತ ಫಲಗಳನ್ನ ಕೊಡೋದ್ರಲ್ಲಿ ಆಗ್ಬೋದು ಬ್ರಹ್ಮರುದ್ರರು, ಆದ್ರೆ ಮೋಕ್ಷವನ್ನೇ ಕೊಡುವಂತಹದ್ದು ಇಬ್ಬರ ಕೈನಲ್ಲೂ ಇಲ್ಲ, ಅದು ನಾರಾಯಣನಿಗೆ. ಆದ್ದರಿಂದ ಈ ಜನ್ಮ ಮರಣ ಎಂಬ ವ್ಯಾಧಿಗೆ ಔಷಧ ಇವರು ತಿಳಿದಿಲ್ಲ. ಇದೇ ಮುಂತಾದ ವಾಕ್ಯಗಳಲ್ಲಿ ತಿಳಿಸಿರುವಂತೆ ಮಹಾಲಕ್ಷ್ಮಿಯ ಯೋಗವಿಲ್ಲದೆ ದೇವತೆಗಳನ್ನು ತ್ಯಾಗ ಮಾಡಿದ್ದನ್ನು ಅಲ್ಪಕಾಲ ಮಾತ್ರ ಅನುಭವಿಸಲು ಅಸಾಧ್ಯವಾದ ಅಲ್ಪ ಮತ್ತು ಅಸ್ಥಿರ ಎಂಬ ದೋಷಗಳಿಂದ ಕೂಡಿದ ಐಹಿಕ ಮತ್ತು ಆಮುಷ್ಮಿಕರಾದ ಇತರ ಪ್ರಯೋಜನಗಳಲ್ಲಿ ಆಸೆಯನ್ನು ತೊರೆದಿರುವುದನ್ನು ಹೇಳ್ದಂತಾಯ್ತು. ಮುಂದೆ ಕದಾಪಿ ಎಂಬ ಶಬ್ದ ವಿವರಣೆ ಮಾಡ್ತಾರೆ. ಕದಾಪಿ ಬಹುದ್ವಾರಸ್ಯ ಧರ್ಮಸ್ಯ என்கிறபடியே நானா விதங்களாக தர்மங்களெல்லாம் கால விசேஷங்களை பற்றி இருக்கும். எங்கனே எண்ணில் அந்நீகிருதிகே தர்மாக கேதாயாம் ದ್ವಾಪರೇ ಪರೇ ಅನ್ಯ ಕಲಿಯುಗೆ ನೃಣಾಂ ಯುಗ ಹ್ರಾಸ ಅನುರೂಪತಃ ಇತ್ಯಾದಿ ಹಳಿರ್ಪಡಿಯೇ ಯುಗಭೇದಂ, ಅಯನಭೇದಂ, ಮಾಸಭೇದಂ, ಪಕ್ಷಭೇದಂ, ತಿಥಿ ವಾರ ನಕ್ಷತ್ರ ಭೇದಂ, ರಾತ್ರಿ ದಿವಸಾದಿ ಭೇದಂ, ಯಾಮ ಭೇದಂ, ராசி பேதம், முகூர்த்த பேதம் என்று இப்படிப்பட்ட கால பேதங்களிலே ವ್ಯವಸ್ಥಿತಗಳಾಗಿರೇ ಕರ್ಮ ವಿಶೇಷங்கள் ಇರುತ್ತದೆ. ಕರ್ಮಾಯತ್ವಾಗಿ ಅವರುಗಳಿಗೆ ಯಾವ ಯಾವ ಜನ್ಮ ಏನೇನು ಅವ್ರು ನಡೆಸುವಂತಹದ್ದು ಇಂಟರ್ನೆಟ್ ಹೋಗಿತ್ತು ಮತ್ತೆ ಬಂತು.
ಸ್ವದಂಗ್ರಿ ಮುದ್ದಿಶ್ಯ ಅನ್ನೋದನ್ನ ಹೇಳ್ತಾ ಇದ್ವಿ. ಆ ಶ್ಲೋಕದಲ್ಲಿ ಆ ರೀತಿಯಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಇತರ ವಸ್ತುಗಳನ್ನ ಅಲ್ಪವಾದದ್ದು ಅಂತ ಪರಿಗಣಿಸಿ ಅವುಗಳಲ್ಲಿ ಆಸೆಯನ್ನು ತೊರೆದು ಪರಮಾತ್ಮಾನುಭವ ಮಾಡಬೇಕು ಅಂತ ಇರುವ ಅಧಿಕಾರಿಗಳಿಗೆ ಭಗವಂತನ ತಿರುವಡಿಗಳನ್ನೇ ಉದ್ದೇಶಿಸಿ ಉಂಟಾದ ಅಲ್ಪವಾದ ಅನುಕೂಲವಾದ ವ್ಯಾಪಾರಗಳಿಂದ ಸರ್ವ ವಿಧವಾದ ಇಷ್ಟಾರ್ಥಗಳೆಲ್ಲರ ಸಿದ್ಧಿ ಉಂಟು ಮಾಡುವ ಮತ್ತು ಆಶ್ರಯಲ್ಲಿ ಸುಲಭವಾಗಿಯೂ ಇರುವಂತಹ ತಿರುವಡಿಗಳನ್ನ ಬಿಡಲಾಗುವುದಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಇದು ಹಿಂಗೆ ಸ್ವದಂಗ್ರಿ ಬುದ್ಧಿಶ್ಯ என்கிறது சர்வலோக சரண்யமாய் சர்வ போக்யாதிசைகளான தேவரீருடைய சரணாரவிந்தங்களையே உபாயமாகவும் ಪ್ರಾಪ್ಯಮಾகவும் ಅಭಿಸಂಧಿ ಪಣ್ಣುಗೈ என்கிற ಪಡಿ. ಇಷ್ಟಕ್ಕೆ ಕನ್ನಡದ ಅನುವಾದ. ಇಲ್ಲಿ ತ್ವದಂಗ್ರಿ ಮುದ್ದಿಶ್ಯ, ನಿನ್ನ ತಿರುವಡಿಗಳನ್ನ ಉದ್ದೇಶಿಸಿ ಅಂತ ಹೇಳಿರೋದು ಸರ್ವಲೋಕದಲ್ಲಿರುವವರಿಗೂ ರಕ್ಷಕನಾಗಿ ಎಲ್ಲ ವಸ್ತುಗಳಿಗಿಂತಲೂ ಎಲ್ಲ ರೀತಿಯಲ್ಲೂ ಅತಿಶಯವಾದ ಭೋಗ್ಯತೆಯನ್ನು ಹೊಂದಿರುವಂತಹ ನಿನ್ನ ಪಾದ ಪದ್ಮಗಳನ್ನೇ ಉಪಾಯ ಅಥವಾ ನಿನ್ನನ್ನು ಹೊಂದಲು ಸಾಧನ ಎಂದು ಪ್ರಾಪ್ಯ ಅಥವಾ ಹೊಂದಬೇಕಾದ ವಸ್ತು ಎಂದು ಅರಿತುಕೊಂಡು ನಾನು ಆಶ್ರಯಿಸ್ತಾ ಇದ್ದೇನೆ ಅಂತ ಹೇಳಿದಂತಿದೆ. ಇತ್ತ ಅಲ್ಲ ಬ್ರಹ್ಮಾಣಂ ಶಿತಿಖಂಡಂಚ ಯಾಶ್ಚಾನ್ಯ ದೇವತಾ ಸ್ಮೃತಃ ಪ್ರತಿಬುದ್ಧ ನ ಸೇವಂತೆ ಯಸ್ಮಾತ್ ಪರಿಮಿತಂ ಫಲಂ. ಬ್ರಹ್ಮ, ರುದ್ರ ಆದಿ ಅನ್ಯ ದೇವತೆಗಳು ಇವರೆಲ್ಲ ವಿವೇಕಿಯಾದವರು ನ ಸೇವಂತೆ, ಯಾಕೆಂದ್ರೆ ಇವರು ಕೊಡುವುದೆಲ್ಲ ಪರಿಮಿತವಾದಂತ ಫಲಗಳು, ಶಾಶ್ವತವಾದಂತ ಫಲ ಕೊಡೋದಕ್ಕೆ ಇವರಿಗೆ ಅರ್ಹತೆ ಇಲ್ಲ. ಏತದ್ವೌ ವಿಭುತ ಶ್ರೇಷ್ಠೌ ಪ್ರಸಾದ ಕ್ರೋಧಜೋ ಸ್ಮೃತೌ ತದಾದರ್ಶಿತ ಪಂಥಾನೋ ಸೃಷ್ಟಿ ಸಂಹಾರಕಾರಕೌ ಇತ್ಯಾದಿ ಹಳಿಲ್ ಪರದಂತ ಚೇತನರ ಚೊಲ್ಲುಗೈಯಾದೆ ಸಾಕ್ಷಾತ್ ಮೋಕ್ಷ ಪ್ರಸಾದನತ್ತಕ್ಕೆ ಸಮರ್ಥರಲ್ಲಾದ ಎರುತ್ತು ಕೊಡಿಯುಡೆಯಾನು ಎತ್ತಿನ ಅವನನ್ನೇ ವಾಹನವಾಗಿಟ್ಟುಕೊಂಡವನು ಪಿರಮನು ಮಿಂದಿರನು ಮತ್ತು ಒರುತ್ತரும் ಇಪ್ಪಿರವಿ ಎನ್ನುಂ ನೊಯ್க்கு ಮರಂದು ಅರಿವಾரும் இல்லை. ಈ ಮರು ಹುಟ್ಟು ಅನ್ನೋದಕ್ಕೆ ಔಷಧ ತಿಳಿದವರು ಯಾರು ಇಲ್ಲ, ಇವರಿಬ್ರು ಸೇರಿದಂತೆ. ಈ ಪಿರವಿಯಂ நோய்க்கு மருந்து ಅರಿವಾರಂ ಇಲ್ಲ. ಪೆರಿಯಾಳ್ವಾರ್ ತಿರುವಾಯಿಮೊಳಿ 5:3-6 ಮೊದಲಾನ ತಿರುವಿಲ್ಲಾದೇವರೈ ಮಹಾಲಕ್ಷ್ಮಿ ಜೊತೆಯಲ್ಲಿ ಇಲ್ಲದಂತಹ ದೇವತೆಗಳು ಇಟ್ಟಪಡಿயும் ಅಲ್ಪ ಸ್ಥಿರತ್ವಾದಿ ದೋಷದೂಷಿತಗಳಾன ಪ್ರಯೋಜನಾಂತರಗಳಿಲ್ ಪಡಿயும் சொல்லித்தாயிற்று. ಬ್ರಹ್ಮದೇವನನ್ನು, ರುದ್ರದೇವನನ್ನು ಅಥವಾ ಇತರ ಯಾವುದೇ ದೇವತೆಯನ್ನು ಆಶ್ರಯಿಸಿದ್ರೆ ಮತ್ತೆ ಮತ್ತೆ ಅವರೇನು ಈ ಹುಟ್ಟು ಸಾವಿನ ಚಕ್ರದಿಂದನೇ ಸುತ್ತಾ ಇರೋದ್ರಲ್ಲ ಹೇಳ್ತಾರೆ ಉತ್ತಮ ಲೋಕ ಇನ್ನೊಂದಷ್ಟು ಮಾಡಿ ಅಂತ. ಅವ್ರಿಗೆ ಎಷ್ಟೆಷ್ಟು ಪವರ್ಸ್ ಇದೆಯೋ ಅದು ಅವರವರ ಯೋಗ್ಯತೆಗಳನ್ನ ಇರ್ತಂತಾವು. ದೇವತೆಗಳನ್ನ ಇಂಥವರನ್ನ ಜ್ಞಾನಿಗಳು ಆಶ್ರಯಿಸೋದಿಲ್ಲ. ಯಾಕೆಂದ್ರೆ ಅವರುಗಳಿಂದ ಕೊಡಲ್ಪಡುವ ಫಲಗಳು ಅತಿ ಅಲ್ಪವಾದದ್ದು. ಏಕೆಂದರೆ ಅವರುಗಳಿಂದ ಬರುವಂತಹದ್ದು ಬ್ರಹ್ಮ ಮತ್ತು ರುದ್ರ ಎಂಬ ಇಬ್ಬರು ಶ್ರೇಷ್ಠರ ದೇವತೆಗಳು ಅವರ ಪ್ರಸನ್ನತೆ ಮತ್ತು ಕೋಪದಿಂದಲೇ ಹುಟ್ಟಿದವರು, ಭಗವಂತನ ಪ್ರಸನ್ನತೆಯಿಂದ ಕೋಪದಿಂದ. ಆದ್ದರಿಂದ ಅವರಿಂದ ತೋರಲ್ಪಟ್ಟ ಮಾರ್ಗವು ಪ್ರಪಂಚದ ಸೃಷ್ಟಿ ಮತ್ತು ಸಂಹಾರ ಮಾತ್ರವೇ ಆಗತ್ತೆ. ಇತ್ಯಾದಿ ಪುರಾಣ ವಾಕ್ಯಗಳಲ್ಲಿ ಅವರನ್ನು ಪರತಂತ್ರ ಚೇತನರಾಗಿ ಹೇಳಿರೋದ್ರಿಂದ ಸಾಕ್ಷಾತ್ತಾಗಿ ಮೋಕ್ಷವನ್ನು ಕೊಡಲು ಸಮರ್ಥರಾಗಿರುವ ಪೆರಿಯಾಳ್ವಾರ್ ಅವರು ಹೇಳಿರುವಂತೆ ಋಷಭಧ್ವಜನಾದ ರುದ್ರನು, ಅವನಿಗೂ ತಂದೆಯಾದ ಬ್ರಹ್ಮನು, ಇಂದ್ರನು ಮತ್ತೆ ಯಾರೊಬ್ಬರು ಈ ಜನ್ಮ ಮರಣ ಎಂಬ ವ್ಯಾಧಿಗೆ ಔಷಧವನ್ನು ತಿಳಿದವರಾಗಿಲ್ಲ. ಇದೇ ಮುಂತಾದ ವಾಕ್ಯಗಳಲ್ಲಿ ತಿಳಿಸಿರುವಂತೆ ಮಹಾಲಕ್ಷ್ಮಿಯ ಯೋಗವಿಲ್ಲದಂತಹ ದೇವತೆಗಳನ್ನ ತ್ಯಾಗ ಮಾಡಿದ್ದನ್ನು ಅಲ್ಪಕಾಲ ಮಾತ್ರ ಅನುಭವಿಸಲು ಸಾಧ್ಯವಾದ್ದರಿಂದ ಅಲ್ಪ ಮತ್ತು ಅಸ್ಥಿರ ಎಂಬ ದೋಷಗಳಿಂದ ಕೂಡಿದ ಐಹಿಕ ಆಮುಷ್ಮಿಕವಾದಂತ ಇತರ ಪ್ರಯೋಜನಗಳಲ್ಲಿ ಆಸೆಯನ್ನ ತೊರೆದಿರುವುದನ್ನು ಕೂಡ ಇಲ್ಲಿ ಹೇಳಿದಂತಾಯ್ತು. ಮುಂದೆ ಕದಾಪಿ ಎಂಬ ಶಬ್ದದ ವಿವರಣೆಯನ್ನ ನೀಡ್ತಾರೆ. ಬಹುದ್ವಾರಸ್ಯ ಧರ್ಮಸ್ಯ ಎನ್ಗಿರಪಡಿಯೇ
நானா விதங்களாக தர்மங்கள் எல்லாம் கால விசேஷங்களை பற்றி இருக்கும். எங்கனே என்னில் அந்நே கிருதயுகே தர்மாம் திரேதாயாம் துவாபரே பரே அந்நே கலியுகே நிருணாம் யுகாஹ்ராசானுரூபதः இத்தியாதிகளிற்படியே யுகபேதம், அயனபேதம், மாசபேதம், பக்ஷபேதம், திதிவார நட்சத்திர பேதம், ராத்திரி திவசாதி பேதம், யாம பேதம், ராத்தி பேதம், ராசி பேதம், முகூர்த்த பேதம் என்று இப்படிப்பட்ட கால பேதங்களிலே ವ್ಯವಸ್ಥಿತಗಳಾಗಿರೇ ಕರ್ಮ ವಿಶೇಷங்கள் ಇರುತ್ತದೆ. ಧರ್ಮಾರ್ಜನೆಗೆ ಅನೇಕ ದ್ವಾರಗಳಿದೆ. ಧರ್ಮದಿಂದ ಸಂಪಾದನೆ ಮಾಡುವುದಕ್ಕೆ ಅಂತ ಹೇಳುವಂತೆ ನಾನಾ ಬಗೆಯ ಧರ್ಮಗಳೆಲ್ಲವೂ ಕೂಡ ಒಂದೊಂದು ವಿಶೇಷವಾದ ನಿರ್ದಿಷ್ಟವಾದ ಕಾಲಗಳಲ್ಲಿ ಮಾತ್ರವೇ ಅನುಷ್ಠಿಸಬೇಕು ಅಂತ ಹೇಳಲ್ಪಟ್ಟಿದೆ. ಯುಗಗಳಲ್ಲಿ ಕ್ರಮವಾಗಿ ಕಡಿಮೆಯಾಗುವ ಸತ್ವಾದಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯರಿಗೆ ಹೃದಯದಲ್ಲಿಯೇ ಬೇರೆ ಧರ್ಮ ಇತ್ಯಾದಿ ಸ್ಮೃತಿ ವಾಕ್ಯಗಳಲ್ಲಿ ಹೇಳಿರುವಂತೆ ಕೆಲವು ತಿಂಗಳಲ್ಲಿ, ಪಕ್ಷದಲ್ಲಿ, ತಿಥಿ, ವಾರ, ನಕ್ಷತ್ರಗಳಲ್ಲಿ, ಹಾಲಿನಲ್ಲಿ, ರಾತ್ರಿಯಲ್ಲಿ, ಕೆಲವು ಜಾವಗಳಲ್ಲಿ, ಕೆಲವು ರಾಶಿಗಳಲ್ಲಿ, ಚಂದ್ರನಿರುವಲ್ಲಿ, ಕಲಾ ಮುಹೂರ್ತಗಳಲ್ಲಿ ಮಾತ್ರವೇ ಅನುಷ್ಠಿಸಬೇಕೆಂದು ವಿಧಿಸಿರುವುದರಿಂದ ಕೆಲ ಧರ್ಮಗಳಿಗೆ ಸಂಬಂಧಪಟ್ಟ ಕರ್ಮಗಳಿಗೆ ಕೆಲ ಕಾಲ ಭೇದಗಳು ವ್ಯವಸ್ಥಿತವಾಗಿರುವುದಲ್ಲವೇ. ಆದ್ದರಿಂದ ಈ ಅಂಜಲಿ ಮುದ್ರೆಯನ್ನ ಪರಮಾತ್ಮನಿಗೆ ಸಮರ್ಪಿಸಿ ಅವನಲ್ಲಿ ಶರಣು ಹೋಗುವುದಕ್ಕೂ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಕಾಲ ಉಂಟೋ ಅಂತ ಶಂಕಿಸಿದ್ರೆ ಅದಕ್ಕೆ ಮುಂದೆ ಉತ್ತರಿಸ್ತಾರೆ. ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರಣ, ಹೀಗೆ ಎಲ್ಲ ಶುಭ ಅಂತಂದ್ರೆ ಎಲ್ಲ ಭಗವಂತನ ನಾಮ ಸಂಕೀರ್ತನೆ ಮಾಡಕ್ ಹೋದ್ರೆ ಎಲ್ಲವೂ ಶುಭವೇ. ಹಾಗೆ ಅಂತ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಮುಂದಿನ ವಾರ ಮತ್ತೆ ಮುಂದುವರಿಸುವ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆದಿದ್ಯುಪಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.